ಭುವನೇಶ್ವರದ ನಗರದಲ್ಲಿ ನಿತಿನ್ ಎಂಬ ಯುವಕನಿದ್ದ. ಆತ ಬುದ್ಧಿಯುಳ್ಳ, ಆಸಕ್ತಿವಂತ ಮತ್ತು ದೊಡ್ಡ ಕನಸುಗಳ ಒಡೆಯನಾಗಿದ್ದನು. ಆದರೆ ಅವನೊಬ್ಬ ತಪ್ಪಿತಸ್ಥನೂ ಹೌದು. ಆತ ಸಮಯದ ಮೌಲ್ಯವನ್ನು ಅರಿಯಲು ವಿಫಲನಾಗಿದ್ದ. ನಾಳೆ ಮಾಡಬಹುದು ಎಂಬ ಆಲೋಚನೆಯೊಂದಿಗೆ ಅವನು ಸದಾ ಕೆಲಸಗಳನ್ನು ಮುಂದೂಡುತ್ತಿದ್ದ, ನಿರ್ಧಾರಗಳನ್ನು ತಡ ಮಾಡುತ್ತಿದ್ದ ಮತ್ತು ಅನಗತ್ಯವಾದ ವಸ್ತುಗಳಲ್ಲಿ ಸಮಯವನ್ನು ವ್ಯರ್ಥಗೊಳಿಸುತ್ತಿದ್ದ. ಅವನ ತಂದೆ ಸುರೇಶ ಎಂಬ ವೃದ್ಧ ಗಡಿಯಾರದ ತಜ್ಞನಾಗಿದ್ದ. ಅವನು ತನ್ನ ಸಂಪೂರ್ಣ ಜೀವನವನ್ನು ಸಮಯವನ್ನು ಸರಿಯಾಗಿ ಅಳೆಯುವ ಕೆಲಸದಲ್ಲಿ ಕಳೆದಿದ್ದ. ಅವನು ನಿತಿನ್ಗೆ ಹಲವು ಬಾರಿ ಸಮಯವೆಂದರೆ ನೀನು ಹೊಂದಿರುವ ಅತ್ಯಮೂಲ್ಯ ವಸ್ತು, ಆದರೆ ಅದನ್ನು ಉಳಿಸಿಕೊಳ್ಳಲಾಗದು, ಒಮ್ಮೆ ವ್ಯರ್ಥವಾದರೆ ಅದು ಮರಳಿ ಬರುವುದಿಲ್ಲ ಎಂದು ಹೇಳುತ್ತಿದ್ದ. ಆದರೆ ನಿತಿನ್ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಒಂದು ದಿನ ನಿತಿನ್ಗೆ ಒಂದು ದೊಡ್ಡ ಅವಕಾಶ ದೊರಕಿತು. ಒಂದು ಪ್ರಖ್ಯಾತ ಕಂಪನಿಯ ಸಂದರ್ಶನ. ಅಂದು ಬೆಳಿಗ್ಗೆ 10 ಗಂಟೆಗೆ ನಿಗದಿಯಾಗಿತ್ತು. ಆದರೆ ನಿತಿನ್ ಪ್ರತಿದಿನದಂತೆ ಎದ್ದು ನಿಧಾನವಾಗಿ ಸಿದ್ಧಗೊಂಡು 30 ನಿಮಿಷ ತಡವಾಗಿ ಸಂದರ್ಶನ ಸ್ಥಳಕ್ಕೆ ತಲುಪಿದ. ನೀನು ಸಮಯವನ್ನು ಗೌರವಿಸದಿದ್ದರೆ ಹೊಣೆಗಾರಿಕೆಯನ್ನು ಏಕೆ ಗೌರವಿಸುತ್ತೀಯಾ ಎಂದು ಸಂದರ್ಶಕರು ಕಠಿಣವಾಗಿ ಕೇಳಿದರು. ನಿತಿನ್ ತನ್ನ ಮಹತ್ವದ ಅವಕಾಶವನ್ನು ಕಳೆದುಕೊಂಡನು. ನಿರಾಶನಾದ ನಿತಿನ್ ಮನೆಗೆ ಮರಳಿದ. ಅವನನ್ನು ನೋಡುತ್ತಿದ್ದ ತಂದೆ ಒಂದು ಹಳೆಯ ಆದರೆ ಸುಂದರವಾದ ಪಾಕೆಟ್ ವಾಚ್ ಅನ್ನು ತೆಗೆದುಕೊಂಡು ನಿತಿನ್ಗೆ ಕೊಟ್ಟರು. ಇದು ನಮ್ಮ ಪಿತೃ ಪಾರಂಪರ್ಯ ಕೊಡುಗೆ, 100 ವರ್ಷಗಳಷ್ಟು ಹಳೆಯದು. ಇದನ್ನು ಮಾರುಕಟ್ಟೆಗೆ ಹೋಗಿ ಇದರ ಬೆಲೆಯನ್ನು ತಿಳಿದುಕೊಂಡು ಬಾ ಎಂದು ಹೇಳಿದರು. ನಿತಿನ್ ಕುತೂಹಲದಿಂದ ಅದನ್ನು ಮಾರುಕಟ್ಟೆಯ ಬೀದಿ ವ್ಯಾಪಾರಿಯ ಬಳಿಗೆ ಕೊಂಡೊಯ್ದ. ವ್ಯಾಪಾರಿ ಅದನ್ನು ಸ್ವಲ್ಪ ನೋಡಿಯೇ, ಇದು ಹಳೆಯದು ಮತ್ತು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಅದಕ್ಕಾಗಿಯೇ ನಾನು 50 ರೂಪಾಯಿ ಕೊಡುವೆ ಎಂದ. ನಿರಾಶನಾದ ನಿತಿನ್ ಅದನ್ನು ಬೇರೆ ಅಂಗಡಿಗೆ ಕೊಂಡೊಯ್ದ. ಅಲ್ಲಿ ಅಂಗಡಿ ಮಾಲೀಕ ಅದನ್ನು ನೋಡಿ, ಇದು ಹಳೆಯ ಪ್ರಾಚೀನ ವಸ್ತು, ಆದರೆ ಉತ್ತಮ ಸ್ಥಿತಿಯಲ್ಲಿಲ್ಲ, ನಾನು ನಿನಗೆ 500 ರೂಪಾಯಿ ಕೊಡುತ್ತೇನೆ ಎಂದ. ಇನ್ನೂ ವಾಸ್ತವ ಬೆಲೆಯನ್ನು ತಿಳಿಯಲು ನಿತಿನ್ ಅದನ್ನು ಒಂದು ಗಡಿಯಾರ ತಜ್ಞನ ಬಳಿಗೆ ಕೊಂಡೊಯ್ದ. ತಜ್ಞನು ಅದನ್ನು ನೋಡಿ ಮತ್ತು ಪ್ರಾಮಾಣಿಕವಾಗಿ ಪರಿಶೀಲಿಸಿ, ಇದು ಅಪರೂಪದ ಗಡಿಯಾರ, ಇದರ ಬೆಲೆ ಕನಿಷ್ಠ 50,000 ರೂಪಾಯಿ ಎಂದು ಆಶ್ಚರ್ಯಚಕಿತನಾಗಿ ಹೇಳಿದ. ಅದನ್ನು ಕೇಳಿದ ನಿತಿನ್ ನಿಶ್ಚಲನಾದನು. ಒಂದು ಗಡಿಯಾರಕ್ಕೆ 50,000 ರೂಪಾಯಿ ಎಂದು ದಿಗ್ಭ್ರಾಂತಗೊಂಡಂತೆ ನೋಡುತ್ತಾ ಮನೆಗೆ ಹೋಗಿ ತಂದೆ ಈ ಸಂಗತಿಗಳನ್ನು ತಿಳಿಸಿದ. ಅಪ್ಪ, ಏಕೆ ಕೆಲವರು ಇದನ್ನು ಕೇವಲ 50 ರೂಪಾಯಿ ಎಂದು ಮತ್ತೆ ಕೆಲವರು 50,000 ರೂಪಾಯಿ ಎಂದು ಅಂದರು? ಅದನ್ನು ತಪ್ಪು ಸ್ಥಳದಲ್ಲಿ ಬಳಸಿದರೆ ಅದು ವ್ಯರ್ಥವಾಗುತ್ತದೆ, ಆದರೆ ಅದರ ಸತ್ಯ ಮೌಲ್ಯವನ್ನು ಅರಿಯುವವರು ಅದನ್ನು ಅತ್ಯಮೂಲ್ಯವಾಗಿ ಕಾಣುತ್ತಾರೆ. ನಿತಿನ್ ಅಕ್ಷರಶಃ ಬೆಚ್ಚಿಬಿದ್ದ. ಅವನಿಗೆ ಮೊದಲ ಬಾರಿಗೆ ನಿಜವಾದ ಪಾಠ ಕಲಿತಂತಾಯಿತು. ಸಮಯವೆಂದರೆ ಅಮೂಲ್ಯವಾದ ಖಜಾನೆ. ಅಂದಿನಿಂದ ನಿತಿನ್ ಸಂಪೂರ್ಣವಾಗಿ ಬದಲಾದ. ಅವನು ಶಿಸ್ತಿನ ಜೀವನವನ್ನು ಅನುಸರಿಸಿ ಸಮಯಕ್ಕೆ ಕಟ್ಟುನಿಟ್ಟಾಗಿ ಎಲ್ಲಾ ಕೆಲಸಗಳನ್ನು ಮುಗಿಸಲು ಪ್ರಾರಂಭಿಸಿದ. ವರ್ಷಗಳ ನಂತರ ಈ ಮನೋಭಾವನೆಯು ಅವನಿಗೆ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತು. ಯಾವಾಗಲಾದರೂ ಯಾರಾದರೂ ಅವನು ಯಶಸ್ಸಿನ ರಹಸ್ಯವನ್ನು ಕೇಳಿದರೆ ನಿತಿನ್ ಕಿರುನಗೆಯೊಂದಿಗೆ ಹೇಳುತ್ತಾನೆ, ಸಮಯದ ಮೌಲ್ಯವನ್ನು ಅರಿತವನೇ ಅದನ್ನು ಗೌರವಿಸಬಲ್ಲ. ಪ್ರತಿಯೊಂದು ಕ್ಷಣವನ್ನು ಖಜಾನೆಯಂತೆ ನಡೆಸಿದರೆ ಅದು ಜೀವನವನ್ನು ಬದಲಾಯಿಸುತ್ತದೆ. ಆ ದಿನದಿಂದ ನಿತಿನ್ ಒಂದು ಕ್ಷಣವೂ ವ್ಯರ್ಥ ಮಾಡಲಿಲ್ಲ. ಅವನು ಜೀವನದ ಅತ್ಯಮೂಲ್ಯ ಪಾಠವನ್ನು ಕಲಿತನು. ಧನ್ಯವಾದಗಳು.